ಯಾಕೆ ಈ ಕ್ರೇಜಿ ಮೈಂಡ್ಸು? ನಾನು ಮಾಡೋ ಕೆಲಸಗಳು ಸ್ವಲ್ಪ ವಿಚಿತ್ರವಾಗಿರೋದು, ಹುಚ್ಚುತನ ಅಂತ ಹುಚ್ಚುತ್ತಾರೆ. ಹುಚ್ಚುತನಕ್ಕೆ ರಿಸ್ಕ್ ಯಾಕೆ ಅಂತ ಅಂದ್ರೆ ಹೈಟ್ಸ್ ಅಂದ್ರೆ ಇಷ್ಟ ನನಗೆ. ಈ ತರದ ಪ್ರಯತ್ನಗಳು ಮಾಡಿ ಕ್ರೇಜ್ ಇದನ್ನಪ್ಪ ಏನೋ ಆಗ್ಬೇಕಂತ ಬಂದ್ರೆ ಇನ್ನೇನೋ ಆಗೋದ್ರೆ ಇನ್ಸ್ಪಿರೇಷನ್ ಶಂಕರ್ನ ಟೇಪ್ಸ್ ಎಲ್ಲ ಅರೇಂಜ್ ಮಾಡು, ರೂಮ್ ಕ್ಲೀನ್ ಮಾಡು, ಇಂಥ ಕೆಲಸಗಳೇ. ಏನ್ ಗುರು ಎಲ್ಲಿ ಬಂದು ಹಾಕೊಂಡ್ಬಿಟ್ಟೆ ಅಂತ. ಅನಿಲ್ ಕುಂಬ್ಳೆ ಅವ್ರದ್ದು ಪ್ರಾಜೆಕ್ಟ್ಸ್ ಮಾಡಿದ್ವಿ. ಅವ್ರದ್ದು 10 ವಿಕೆಟ್ಸ್ ಬಂದಾಗ ರಾಹುಲ್ ದ್ರಾವಿಡ್, ಪ್ರಶಾಬ್ ಬೋಗ್ಲೆ ಕಮೆಂಟೇಟರ್. ಅವಾಗ ಅಂತ ಏನು ಪ್ರೌಡ್ ಫೀಲಿಂಗ್ ಅಲ್ಲ, ಕೆಲ್ಸ ಅದು ಎಕ್ಸೈಟ್ಮೆಂಟ್. ಹೆಲಿಕಾಪ್ಟರ್ ಶೂಟ್ ಅಂದ್ರೆ ಶ್ರೀ ಅನ್ನೋ ತರ ಆಗೋಯ್ತು. ಫಸ್ಟ್ ನಿಮ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಲಿಕಾಪ್ಟರ್ ಬುಕ್ ಮಾಡೋದ ಹೆಂಗ ಅಂತ. ಆಕ್ಚುಲಿ ಟು ಬಿ ಫ್ರಾಂಕ್, ಕ್ರೇಜಿ ಮೈಂಡ್ಸ್ ಅನ್ನೋದು ಬರೋದಕ್ಕೆ ಮುಖ್ಯವಾಗಿ ಒಂದು ರೀಸನ್ ಇರುತ್ತೆ. ಯಾಕೆ ಈ ಕ್ರೇಜಿ ಮೈಂಡ್ಸು ಶ್ರೀ ಮುಂದೆ ಯಾಕೆ ಬಂತು ಅಂತ? ಏನಿಲ್ಲ, ನಾನು ನಾನು ಮಾಡೋ ಕೆಲಸಗಳು ಸ್ವಲ್ಪ ವಿಚಿತ್ರವಾಗಿರೋದು, ಆಮೇಲೆ ಕೆಲವು ಕೆಲಸಗಳು ರಿಸ್ಕಿ ಇರೋದು. ಹುಚ್ಚುತನ ಅಂತ. ಹುಚ್ಚುತನ ಅದು ಆಕ್ಚುಲಿ ಹುಚ್ಚುತನ. ಹುಚ್ಚುತನವೇ ಇಷ್ಟಲ್ಲ. ಹುಚ್ಚುತನ ಇರ್ಲೇಬೇಕು ನನ್ನ ಪ್ರಕಾರ. ಏನಾದ್ರೂ ನಾವು ಇಷ್ಟಪಟ್ಟಿದ್ ಮಾಡ್ಬೇಕು ಅಂದ್ರೆ ಹುಚ್ಚುತನ ಇಲ್ಲ ಅಂತಂದ್ರೆ ಕಷ್ಟ. ಕೆಲವು ಟೈಮ್ ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲವೂ ರೋಸಿ ಅಲ್ಲ, ಎಲ್ಲವೂ ಲೈಫಲ್ಲಿ ಎಲ್ಲವೂ ಸ್ಮೂತ್ ಆಗಿರಲ್ಲ. ಸೊ ಕಷ್ಟಗಳು ಬರುತ್ತವೆ. ಅಂತ ಟೈಮಲ್ಲಿ ಹುಚ್ಚುತನ ಇಲ್ಲ ಅಂತಂದ್ರೆ ನಾವು ಅನ್ಕೊಂಡಿರೋದು ಸಾಧನೆ ಮಾಡಕ್ ಆಗಲ್ಲ. ಹುಚ್ಚುತನಕ್ಕೆ ರಿಸ್ಕ್ ಯಾಕೆ ಅಂತ? ರಿಸ್ಕ್ ಲೈಫಲ್ಲಿ ಮತ್ತೆ ಅದೇ ರಿಸ್ಕ್ ಬೇಕು. ಯಾಕೆಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅಂದ್ರೆ ನನಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ತುಂಬಾ ಇಷ್ಟ. ಓಕೆ, ನಾನು ಸ್ಕೈ ಡೈವಿಂಗ್ ಮಾಡಿದೀನಿ, ಸ್ಕೂಬಾ ಡೈವ್ ಲೈಸೆನ್ಸ್ ಇದೆ. ಎಲ್ಲೆಲ್ಲ ಹೋಗ್ತಿರಲ್ಲ, ಸಾಗರ ಆಚೆ ಎಲ್ಲ. ಹೌದು. ಆಮೇಲೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಓಡಾಡಿದ್ರು ಹೆಡ್ ಸ್ಟ್ಯಾಂಡ್ ಅಂದ್ರೆ ಶೀರ್ಷಾಸನ ಮಾಡ್ತಿದ್ದೆ. ಜೊತೆಗೆ ನಾನೊಂದು 10 ಗಂಟೆಗಳ ಕಾಲ ಒಂದು ಸ್ಟೂಡೆಂಟ್ ಪೈಲಟ್ ಆಗಿ 2 ಸೀಟ್ ಏರ್ಕ್ರಾಫ್ಟ್ ಫ್ಲೈ ಮಾಡಿದ್ದೀನಿ. ಆಮೇಲೆ ಫ್ಲೈಯಿಂಗ್ ಅಂದ್ರೆ ಹೈಟ್ಸ್ ಅಂದ್ರೆ ಇಷ್ಟ ನನಗೆ. ಅದಕ್ಕೆ ಅವಾಗ ಮೇಲೆ ಹಾರಾಡ್ತಾನೆ ಇರ್ತೀರಿ. ಹೌದೌದು. ಸೊ ಅದು ಏನಾಯ್ತು ಅಂತಂದ್ರೆ ನನ್ನ ಕೆಲಸದಲ್ಲೂ ಅದು ಭಾಗಿಯಾಗಿ ಹೋಯ್ತು. ಈ ಡ್ರೋನ್ಗಳು ಬರಕ್ ಮುಂಚೆ ಹೆಲಿಕಾಪ್ಟರ್ ಇಂದ ತೆಗಿಬೇಕಿತ್ತು ಶಾರ್ಟ್ಸ್. ಸೊ ನಾನು ಅದರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆಲ್ಲ ಹೆಲಿಕಾಮ್ ಯೂಸ್ ಮಾಡ್ತಾ ಇದ್ದಾರೆ. ನೀವು ಅವಾಗ ಹೆಲಿಕಾಪ್ಟರ್ ಯೂಸ್ ಮಾಡ್ತಾ ಇದ್ದೀರಿ. ಹೆಲಿಕಾಪ್ಟರ್ ಅಲ್ಲಿ ಡೋರ್ ಓಪನ್ ಮಾಡಿ ಈಚೆ ಕೂತು ಭಯಾನಕ ರಿಸ್ಕ್. ಅದು ರಿಸ್ಕ್, ಬಟ್ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಒಂದು ನಮ್ಗೆ ಗೊತ್ತಿರುತ್ತೆ, ಬಟ್ ನೋಡೋರ್ಗು ಭಯ ಆಗತ್ತೆ. ಏನಪ್ಪಾ ಹಿಂಗ್ ಕುತ್ಕೊಂಡಿದ್ದಾರೆ, ಈ ತರದ ಪ್ರಯತ್ನಗಳು ಮಾಡಿ ಕ್ರೇಜ್ ಇದನ್ನಪ್ಪ. ಅದಕ್ಕೆ ನಂದು ಈಗಲೂ ವಾಟ್ಸ್ಆಪ್ ಸ್ಟೇಟಸ್ ಹಾಗೆ ಇರುತ್ತೆ, ಕ್ರೇಜಿ ಮೈಂಡ್ಸ್ ಒಂಥರ ಲೂಸ್ ಅಲ್ಲ. ನಿಮ್ಮನ್ನು ನೀವು ಹಂಗೆ ಅನ್ಕೊಂತೀರಿ ಒಂಥರ ಲೂಸ್ ಅಂತ. ಆದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಅಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಆಫ್ಟರ್ ದಟ್ ಅದನ್ನ ಔಟ್ಪುಟ್ ನೋಡಿದಾಗ ಬ್ಯೂಟಿ ಅಂತ ಅನ್ಸುತ್ತೆ. ಅದೇ ಬೇಕಿರೋದಲ್ವ? ಹೌದು. ಎಂಡ್ ಆಫ್ ದ ಡೇ ಚೆನ್ನಾಗಿರ್ಬೇಕು. ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿರ್ಬೇಕು. ಸೊ ಎಷ್ಟೇ ಒಂದು ಕ್ರೇಜಿನೆಸ್ ಇರಲಿ, ಏನಂದ್ರೆ ಕೆಲವು ವಿಚಾರಗಳು ಹೊಸದು ನನಗೆ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ. ಒಂದೇ ತರದ ಕೆಲಸ ತುಂಬಾ ದಿನ ಮಾಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ ನನಗೆ. ಸೊ ಬೇರೆ ಮಾಡ್ತಾ ಇರ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು, ಹೊಸ ವಿಷಯಗಳು ಹುಡುಕೋತಾ ಹೋಗ್ಬೇಕು. ಸೊ ಹಾಗಾಗಿ ಮಾಡೋ ಕೆಲಸಗಳಲ್ಲೂ ಹೊಸತನ ಇರೋದು ಹುಡ್ಕೊಂಡು ಹೋಗ್ತೀನಿ ನಾನು. ಈಗ ಕ್ರೇಜಿ ಮೈಂಡ್ಸ್ ಓಕೆ, ಸಿನಿಮಾಗೆ ಬಂದ್ರು, ಸಿನಿಮಾದಲ್ಲಿ ಏನೋ ಆಗ್ಬೇಕಂತ ಬಂದ್ರೆ ಇನ್ನೇನೋ ಆಗೋದ್ರೆ. ಸೊ ಆದ್ರೂ ನೀವು ಛಲ ಬಿಡದ ವಿಕ್ರಮನಂತೆ ನೀವು ಏನೇನೋ ಮಾಡಕ್ ಶುರು ಮಾಡಿದ್ರೆ, ಯಾಕಂದ್ರೆ 5-6 ವಿಭಾಗದಲ್ಲೂ ನೀವು ಗುರ್ಸ್ಕೊಂತೀರ, 5-6 ವಿಭಾಗದಲ್ಲೂ ನೀವು ಪರಿಣಿತರು ಅನ್ನೋದಾದ್ರೆ, ಅದಕ್ಕೂ ಮೊದಲು ಅಂದ್ರೆ ಸಿನಿಮಾಗೆ ಬರಬೇಕು ಅನ್ನೋದೊಂದು ಆಲೋಚನೆ ಇರುತ್ತಲ್ಲ, ಇದೆಲ್ಲಿ ಕಾಲೇಜ್ ಡೇಸಲ್ಲಿ ಶುರುವಾಯ್ತ ಅಥವಾ ಶಾಲಾ ದಿನಗಳಲ್ಲೇ ನಿಮ್ಗೆ ಅನ್ಸಿತ್ತಾ ಅಂತ? ಸ್ಕೂಲ್ ಡೇಸ್ ಇಂದ ಸಿನಿಮಾನೇ ಮಾಡ್ಬೇಕು ಅಂತ ಇತ್ತು. ಫಿಕ್ಸ್ ಆಗ್ಬಿಟ್ಟಿದ್ದೆ. ಏನ್ ಮಾಡ್ಬೇಕಂತ ಸಿನಿಮಾದಲ್ಲಿ ಆಕ್ಚುಲಿ? ಅದೇ ಅದು ಒಂದು ಸಿನಿಮಾ ಶಂಕರ್ ಅಂದ್ರೆ ಒಂಥರ ಇನ್ಸ್ಪಿರೇಷನ್ ಶಂಕರ್ನ. ಓಕೆ, ಗಡ್ಡ ಬಿಡ್ಲಿ ಕಾರಣನು ಶಂಕರ್ ಅವರು. ಯಾಕಂದ್ರೆ ಅವ್ರ ಲುಕ್ ಗಡ್ಡ, ಅವ್ರ ಗಡ್ಡ ಇದ್ರೆ ಅವ್ರ ಕಳೆ. ಸೊ ನಾನು ಗಡ್ಡ ಬರಕ್ ಶುರು ಆದಾಗಿಂದ ಶೇವ್ ಮಾಡಿದಿಲ್ಲ. ಅಂದ್ರೆ ಶೇವ್ ಮಾಡೇ ಇಲ್ಲ ಅಂತಲ್ಲ, ಮಾಡಿದೀನಿ. ಬಟ್ ಒಂದ್ ಕಡೆಗೆ ಪ್ರೀತಿ. ಸೊ ಶಂಕರ್ನಾಗ್ ಸಿನಿಮಾಗಳು ಬಿಡದೆ ನೋಡ್ತಿದ್ದೆ ನಾನು. ಸೊ
ಅವ್ರಿಂದ ಅದು ಅವರೇ ಇನ್ಸ್ಪಿರೇಷನ್ ನನಗೆ. ಆವರ್ಸ್ಕೊಂಡ್ರು. ಆವರ್ಸ್ಕೊಂಡ್ಬಿಟ್ರು. ಸೊ ಬಟ್ ಸಿನಿಮಾದಲ್ಲಿ ಏನ್ ಮಾಡೋದು, 8ನೇ ಕ್ಲಾಸ್ ಹುಡುಗನಿಗೆ 14-15 ವರ್ಷ ಹೆಂಗೆ ರೂಟ್ ಈಗಾದ್ರೂ ಪರವಾಗಿಲ್ಲ, 8ನೇ ಕ್ಲಾಸ್ ಹುಡುಗರಿಗೆ ಎಕ್ಸ್ಪೋಜರ್ ಜಾಸ್ತಿ, ಅವಕಾಶಗಳಿದೆ. ಒಂದು ಎಕ್ಸ್ಪೋಜರ್ ಜಾಸ್ತಿ, ನಿಜ. ಮೀಡಿಯಾ ಇದೆ, ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಎಲ್ಲವೂ ಇದೆ, ರಿಯಾಲಿಟಿ ಶೋಸ್ ಇದೆ. ಅವಾಗ ಎಲ್ಲಿ ದೂರದರ್ಶನ್ ಬಿಟ್ರೆ ಏನಿಲ್ಲ, ಪತ್ರಿಕೆಗಳು ಬಿಟ್ರೆ ಬೇರೆ ಬೇರೆ ಮೀಡಿಯಂ ಇಲ್ಲ, ತಿಳ್ಕೊಳ್ಳಿಕ್ಕೂ ಮೀಡಿಯಂ ಇಲ್ಲ, ಓಕೆ, ಕಲೀಲಿಕ್ಕೂ ಮೀಡಿಯಂ ಇಲ್ಲ. ಕಲೀಲಿಕ್ಕೆ ಏನು ಇದ್ದಿದ್ದು ಒಂದೇ ಒಂದು ಗವರ್ಮೆಂಟ್ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಸಿನಿಮಾಟೋಗ್ರಫಿ ಇನ್ಸ್ಟಿಟ್ಯೂಟ್ ಇತ್ತು. ಅದು ಗೊತ್ತೂ ಇಲ್ಲ, ಯಾಕಂದ್ರೆ ಹೈಸ್ಕೂಲ್ ಹುಡುಗರಿಗೆ ಏನ್ ಗೊತ್ತಿರುತ್ತೆ. ಸೊ ಆವಾಗ ಸಿನಿಮಾ ಆಕ್ಟರ್ ಆಗೋಡ್ಬೇಕು ಅಂದ್ರೆ ಈ ಫೇಸ್ ಎಲ್ಲ ಆಕ್ಟರ್ ಆಗಕ್ಕೆ ಕಷ್ಟ ಅಂತ ಅಂದ್ರೆ ಅನ್ಕೊಂಡಿದ್ದೆ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದು. ಇನ್ನೇನು ಡೈರೆಕ್ಟರ್ ಆಗ್ಬೇಕಂದ್ರೆ ತುಂಬಾ ಓದೋದಿರುತ್ತಲ್ಲ, ಅದೇ ಓದೋದು ಬರವಣಿಗೆ ಇರ್ಬೇಕು, ಗೊತ್ತಿರಬೇಕು. ಅಂದ್ರೆ ಬರವಣಿಗೆ ಬರೆಯಕ್ ಶುರು ಮಾಡ್ಬೇಕಂದ್ರೆ ಓದ್ಬೇಕು. ನನ್ನ ಪೇಷನ್ಸ್ ಲೆವೆಲ್ ಇಂಡೆಕ್ಸ್ ಪೇಜ್ ದಾಟಿ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅದೇ ಇಂಡೆಕ್ಸ್ ಪೇಜ್ ಅಷ್ಟೇ ಎತ್ತಿಡೋ. ಸೊ ಸಂಗೀತ, ನಾವು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ಬೇಕು ಅಂದ್ರೆ ಸಂಗೀತ ಜ್ಞಾನ ಇರಬೇಕು, ರಾಗಗಳು ಗೊತ್ತಿರಬೇಕು. ನಾನು ಹೈಸ್ಕೂಲ್ ಟೈಮಲ್ಲಿ ವೀಣೆ ಕಲ್ತಿದ್ದೆ, ಜೂನಿಯರ್ ವರ್ಗು ಹೋದೆ. ಬಟ್ ನನಗೆ ಪ್ರಾಬ್ಲಮ್ ಅಂದ್ರೆ ವೀಣೆ ನುಡಿಸ್ತಿದ್ದೆ, ಬಟ್ ಯಾವ್ದಾದ್ರು ರಾಗ ಕೇಳಿಸ್ಬಿಟ್ಟಿದ್ ಯಾವ ರಾಗ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಅಷ್ಟು ಕಲ್ತಿರ್ಲಿಲ್ಲ. ಸೊ ಹಾಗಾಗಿ ಏನಿದೆ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗೋಣ ಫಿಕ್ಸ್ ಆಗ್ಬಿಟ್ಟೆ. ಯಾನ್ ಮಾಡೋದು ಅಷ್ಟೇ ಈಸಿ ಅಂತ ನೀವು? ಇಲ್ಲ ಹಂಗಲ್ಲ, ಬ್ಯೂಟಿ ಸಿನಿಮಾದಲ್ಲಿ ಈ 3 ಅಂದ್ರೆ 4 ವಿಷಯ ಗೊತ್ತಿದ್ದು. ಒಂದು ಆಕ್ಟಿಂಗ್, ಡೈರೆಕ್ಷನ್, ಮ್ಯೂಸಿಕ್, ಕ್ಯಾಮರಾ. ಎಡಿಟಿಂಗ್ ಅನ್ನೋ ವಿಭಾಗ ಇದೆ ಅಂತಾನೆ ಗೊತ್ತೇ ಇರಲಿಲ್ಲ. ಸೊ ಸಿನಿಮಾ ಏನ್ ಇನ್ವಾಲ್ವ್ ಆಗೋದು ಶೂಟಿಂಗ್ ಅಲ್ವಾ? ಶೂಟಿಂಗ್ ಅಲ್ಲಿ ಯಾರು ಇರ್ತಾರೆ? ಡೈರೆಕ್ಟರ್ ಇರ್ತಾರೆ, ಆಕ್ಟರ್ ಇರ್ತಾರೆ, ಕ್ಯಾಮರಾ, ಇಷ್ಟೇ ಅಲ್ವಾ? ಅದು ಫಿಕ್ಸ್ ಆಗ್ಬಿಟ್ಟೆ. ಸೊ ಅದೇ ನನ್ಗೆ 10th ಆದ್ಮೇಲೆ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಸೇರ್ಕೊಳ್ಳೋಣ ಅಂತ ಹೇಳಿದೆ. ಆಸ್ ಯೂಶಲ್ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲೇ ಇಲ್ಲೆಲ್ಲ ಸಿನಿಮಾ ಎಲ್ಲ ನಮ್ಗೆ ಆಗಬಾರಲ್ಲ. ಇನ್ನು ಸೈನ್ಸ್ ಅಲ್ಲಿ ಚೆನ್ನಾಗಿದೆ, ಸೈನ್ಸ್ ಓದು. ಸೊ ಸರಿ, ಇನ್ನೇನ್ ಮಾಡೋದು ಕಾಲೇಜು. ಸೊ ಕಾಲೇಜ್ ಓದುವಾಗ ಒಂದು ಕೋರ್ಸ್ ಸೇರ್ಕೊಂಡೆ. ಅವಾಗ ತಾನೆ ಹೊಸದು ವಿಷಯಗಳು, ಏನೋ ಮಲ್ಟಿಮೀಡಿಯಾ, ಗ್ರಾಫಿಕ್ಸ್. ಅವಾಗೆಲ್ಲ ಏನೋ ಜುರಾಸಿಕ್ ಪಾರ್ಕ್ ಬಂದಿದ್ದು ಟೈಮ್. ಆ ಥರ ಎಲ್ಲ ಅನಿಮೇಷನ್ ಮಾಡ್ಬಿಟ್ರೆ ಹೆಂಗಾನ ಮಾಡಿ ಸಿನಿಮಾಗೆ ಸೇರ್ಕೊಂಡು ಯಾರಾದ್ರೂ ಒಬ್ರು ಕ್ಯಾಮರಾಮನ್ ಪರಿಚಯ ಮಾಡ್ಕೊಂಡು ಅಷ್ಟೇ ಸೇರ್ಕೊಂಡ್ಬಿಡೋಣ ಅಂತೆಲ್ಲ ಪ್ಲಾನ್, ಸ್ಕೆಚ್ ಅಂತಾರಲ್ಲ ಹಂಗೆ ಫುಲ್ ಸ್ಕೆಚ್. ಸೊ ಅದು ಆ ರೀತಿ ಆಗದಿದ್ರು ಇನ್ನವೇ ಹೆಲ್ಪ್ ಆಯ್ತು ನನಗೆ. ಅಲ್ಲಿಂದ ಒಬ್ರು ಪರಿಚಯ ಆಯ್ತು. ನನ್ನ ಕಸಿನ್ ಈಗ ನನ್ನ ಆಡಿಟರ್, ನನ್ನ ಕಸಿನ್ ಶ್ರೀಧರ್ ಅಂತ, ಅವ್ರ ಕ್ಲೈಂಟು ನನ್ನ ಗುರುಗಳು. ಸೊ ನನ್ನ ಕ್ಲೈಂಟ್ ಒಬ್ರಿದ್ದಾರೆ, ಅವರು ಈ ಆಡ್ಸ್ ಎಲ್ಲ ಮಾಡ್ತಾರೆ, ಹೋಗಿ ಸೇರ್ಕೊಂಡು ಸರಿ ಅಂತ ಹೋಗಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿಂದ ಶುರು ಆಯ್ತು. ಅವರು ಅಲ್ಲಿ ಸೇರ್ಕೊಳ್ಳಿಲ್ಲ, ಇನ್ನೊಂದ್ ಕಡೆ ಸೇರ್ಸಿದ್ರು. ಸ್ಟುಡಿಯೋ ಅದು, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ. ಹೋಗಿದ್ದೆ ಬರೀ 6 ದಿನ ಶೂಟಿಂಗ್ಗೆ. ಅವಾಗ ವ್ಯತ್ಯಾಸ ಗೊತ್ತಿರಲಿಲ್ಲ ಕ್ಯಾಮ್ರಾ ಅಸಿಸ್ಟೆಂಟ್ಗೂ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಗೂ. ಕರೆಕ್ಟ್. ಸೊ ಟ್ರೈಪಾಡ್, ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗೋದು ಗೊತ್ತಿರಲಿಲ್ಲ. ಫಸ್ಟ್ ಡೇ ಶೂಟಿಂಗ್ ಹೋದಾಗ್ಲೋದು ಹೋಗ್ರು, ಯಾಕಂದ್ರೆ ಅವಾಗೆಲ್ಲ ದೊಡ್ಡ ಕ್ಯಾಮ್ರಾಗಳು, ಬೀಟಾ ಕ್ಯಾಮ್, ಬ್ರಾಡ್ಕಾಸ್ಟ್ ಕ್ಯಾಮ್ರಾಗಳು ದೊಡ್ಡದಿರು. ಈಗೆಲ್ಲ ಸಣ್ಣದಾಗ್ಬಿಡಿದೆ, ಮಿನಿಯೇಚರ್ ಗಳಾಗ್ಬಿಡಿದೆ. ಅದು ಕಂಪೇರ್ ಮಾಡಿದ್ರೆ ಮಿನಿಯೇಚರ್ ಈಗಿರೋ ಕ್ಯಾಮ್ರಾಗಳು. ಸೊ ಟ್ರೈಪಾಡ್ ಅಷ್ಟೇ ಬರೋದು. ಈಗ ಸಿನಿಮಾಗೆ ಏನ್ ಯೂಸ್ ಮಾಡ್ತೀವಲ್ಲ, ಟ್ರೈಪಾಡ್ ಅಷ್ಟೇ ಭಾರ, ಅಷ್ಟೇ ದೊಡ್ಡದಿರೋ. ಸೊ ಸಿನಿಮಾ ಕ್ಯಾಮ್ರಾ ಅಷ್ಟೇ ಭಾರ ಇರೋದು ಅದು. ಸೊ ಅದನ್ನ ಹೊತ್ಕೊಂಡು ಹೋಗ್ಬೇಕು. ಅದು ಬಿಟ್ರೆ ಸ್ಟುಡಿಯೋದಲ್ಲಿ ಏನೋ ಟೇಪ್ಸ್ ಎಲ್ಲ ಅರೇಂಜ್ ಮಾಡು, ರೂಮ್ ಕ್ಲೀನ್ ಮಾಡು, ಇಂಥ ಕೆಲಸಗಳೇ. ಏನ್ ಗುರು ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ಟೆ ಅಂತ. ಅದಾದ ನಂತರ ನಾನು ಯಾರನ್ನ ಅಲ್ಲಿ ಸೇರ್ಸದಲ್ಲ ಗುರುಗಳು, ಅವ್ರ ಹತ್ರ ಹೋಗಿ ಸೇರ್ಕೊಂಡೆ. ಮತ್ತೆ ಅಲ್ಲಿ ಹೋಗಿ ಸೇರ್ಕೊಂಡಾಗ ಫಸ್ಟ್ ಅದೇ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಹೋದವನಲ್ಲ, ಬಟ್ ಅವರು ಎಡಿಟ್ ರೂಮಲ್ಲಿ ಕೂರಿಸಿದ್ರು. ಎಡಿಟ್ ರೂಮಲ್ಲಿ ಕೂತ್ಕೊಂಡೆ ಎಡಿಟರ್ ಆಗ್ಬಿಟ್ಟೆ. ಸೊ ಐ ಮೀನ್ ಆಕ್ಸಿಡೆಂಟಲ್ ಎಡಿಟರ್. ಆಕ್ಚುಲಿ ನೀವು ಮಾಡ್ಬೇಕಾಗಿದ್ದು ಬೇರೆ, ಮಾಡಿದ್ ಬೇರೆ. ಹೌದು, ಆಕ್ಸಿಡೆಂಟಲ್ ಎಡಿಟರ್. ಸೊ 8-9 ತಿಂಗಳು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು. ಬಟ್ ಅಲ್ಲಿ ನನಗೆ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ, ಅಲ್ಲಿ ನನ್ನ ಸೀನಿಯರ್ಸ್ ಇಬ್ಬರಿದ್ದವರು, ಒಬ್ರಿಗೆ ಕನ್ನಡ ಇಂಗ್ಲಿಷ್ ಬರುತ್ತೆ, ಇನ್ನೊಬ್ರಿಗೆ ಬರೀ ಇಂಗ್ಲಿಷ್. ಸೊ ಬೇರೆ ಲ್ಯಾಂಗ್ವೇಜ್ ನನಗೆ ಗೊತ್ತಿದ್ರಿಂದ, ಈ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಅರ್ಥ ಆಗೋದ್ರಿಂದ ಗೊತ್ತಿದ್ರಿಂದ
ಈ ವರ್ಷನ್ ಆಡ್ಸ್ ಮಾಡ್ತಿದ್ವಿ. ಯಾವ್ದೋ ಒಂದು ಕಮರ್ಷಿಯಲ್ ಬಂತು ಅಂದ್ರೆ ಅದ್ರದ್ದು ಬೇರೆ ಎಲ್ಲ ಭಾಷೆಗಳು ರಿಲೀಸ್ ಮಾಡ್ತಾರಲ್ಲ, ಡಬ್ ಮಾಡ್ತಾರಲ್ಲ, ಸೊ ಅದು ಎಡಿಟ್ ಮಾಡ್ಬೇಕಲ್ಲ, ಆ ಲ್ಯಾಂಗ್ವೇಜ್ ನ ಫಿಟ್ ಮಾಡ್ಬೇಕಲ್ಲ. ಸೊ ಅದು ನಾನು ಮಾಡ್ತಿದ್ದೆ. ಜೊತೆಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಎಡಿಟಿಂಗ್ ಮುಂಚೆ ಅಲ್ಲಿ ಸೌಂಡ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ಗಳನ್ನ ಕರೆದು ವಾಯ್ಸ್ ಓವರ್ ರೆಕಾರ್ಡ್ ಮಾಡೋದು. ಸೊ ನಮ್ದು ಎಡಿಟ್ ರೂಮ್ ಅಲ್ಲೇ ಸೌಂಡ್ ಪ್ರೂಫ್ ಇತ್ತು. ಸೊ ಅಲ್ಲೇ ಈ ತರ ಒಂದು ಮೈಕ್ ಫಿಟ್ ಮಾಡಿ ಒಂದು ಯುಮ್ಯಾಟಿಕ್ ಡೆಕ್ ಅಂತ ಬರೋದು, ಯುಮ್ಯಾಟಿಕ್ ಟೇಪ್ಸ್, ಅದ್ರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ. ಸಾಕಷ್ಟು ಜನದ್ದು ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದೀನಿ. ಈಗ ನೆನ್ಸ್ಕೊಂಡ್ರು ಖುಷಿ ಆಗತ್ತೆ. ಅಂದ್ರೆ ಅದಕ್ಕೆಲ್ಲವೂ ಫೋಟೋ ಪ್ರೂಫ್, ವಿಡಿಯೋ ಪ್ರೂಫ್ ಇಲ್ಲ, ಕೆಲವು ಸಾಕ್ಷಿಗಳಿಲ್ಲ. ಎಲ್ಲರೂ ಸೆಲ್ಫಿ ತಗೊಂಡು ಐ ಆಮ್ ಡೂಯಿಂಗ್ ದಿಸ್ ವಿತ್ ದಿಸ್ ಅಂತ ಈಗ ಮಾಡಿದ್ದೆ ಹೆಮ್ಮೆ. ಯಾಕಂದ್ರೆ ಅನಿಲ್ ಕುಂಬ್ಳೆ ಅವ್ರದ್ದು ಪ್ರಾಜೆಕ್ಟ್ಸ್ ಮಾಡಿದ್ವಿ. ಅವ್ರದ್ದು 10 ವಿಕೆಟ್ಸ್ ಬಂದಾಗ ಅವರು ಕೆಲವೊಂದು ವೈಲ್ಡ್ ಲೈಫ್ ಅವೇರ್ನೆಸ್ ಪ್ರೋಗ್ರಾಮ್ ಡಾಕ್ಯುಮೆಂಟ್ರಿಗೆಲ್ಲ ವಾಯ್ಸ್ ಓವರ್ ಮಾಡಿ ಕೊಟ್ಟಿದ್ರು. ಅವರು ರಾಹುಲ್ ದ್ರಾವಿಡ್, ಹರ್ಷ ಬೋಗ್ಲೆ ಕಮೆಂಟೇಟರ್, ಚಾರು ಶರ್ಮಾ, ಇವ್ರದ್ದು ಇಂಥವ್ರದೆಲ್ಲ ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದೀನಿ. ಗ್ರೇಟ್ ಅಲ್ಲ. ಅವಾಗ ಅಂತ ಏನು ಪ್ರೌಡ್ ಫೀಲಿಂಗ್ ಅಲ್ಲ, ಕೆಲಸ ಅದು ಎಕ್ಸೈಟ್ಮೆಂಟ್. ಸೊ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿದ್ದು. ಆಮೇಲೆ ಆ ಕಂಪನಿನಲ್ಲಿ ಹಿಂಗೆ ಅಂದ್ರೆ ಸಾಕಷ್ಟು ಹೊಸ ವಿಷಯಗಳು ಕಲೀಲಿಕ್ಕೆ ಸಿಗೋದು. ಯಾಕಂದ್ರೆ ನಾವು ಡಾಕ್ಯುಮೆಂಟರಿ ಆಗ್ಲಿ ಆಡ್ ಫಿಲ್ಮ್ಸ್ ಆಗ್ಲಿ ಮಾಡ್ತಿರ್ಲಿಲ್ಲ. ನಮ್ಮಲ್ಲಿ ವೆಬ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಮಲ್ಟಿಮೀಡಿಯಾ ಡಿಪಾರ್ಟ್ಮೆಂಟ್ ಇತ್ತು, ಗ್ರಾಫಿಕ್ಸ್ ಇತ್ತು. ಸೊ ಗ್ರಾಫಿಕ್ಸ್ ಅವಾಗ ಸಿಲಿಕಾನ್ ಗ್ರಾಫಿಕ್ಸ್ ಅಂತ ನಮ್ಮ ಬಾಸ್ ಆಗಿನ ಟೈಮಲ್ಲೇ 2 ವರ್ಷಕ್ಕೆ ಒಂದು 1 crore ಇನ್ವೆಸ್ಟ್ಮೆಂಟ್. ನಾನು ಹೇಳ್ತಿರೋದು ಅವ್ರು, ಅಂದ್ರೆ ನಾನು ಲೇಟಾಗಿ ಸೇರ್ಕೊಂಡಿದ್ದೆ, ಅವ್ರು ಇನ್ವೆಸ್ಟ್ ಮಾಡೋದು 94 ಅಲ್ಲೇ ಮಾಡಿದ್ರು. ಸೊ ಅವೆಲ್ಲವೂ ಕಲೀಲಿಕ್ಕೆ ಸಿಕ್ತು. ಸೊ ಅವರು ಅಷ್ಟೇ ಎಂಕರೇಜಿಂಗ್ ಆಗಿರೋರು. ಸೊ ಇನಿಷಿಯಲಿ ಎಡಿಟಿಂಗ್ ಮಾಡ್ತಾ ಹೋಗ್ತಿದ್ದೆ. ಆಮೇಲೆ ಒಂದಿನ ಶೂಟಿಂಗ್ ಹೋಗ್ಬಾ, ಯಾವುದೋ ಒಂದು ಇಂಟರ್ವ್ಯೂ, ದೊಡ್ಡ ವ್ಯಕ್ತಿದು ಇಂಟರ್ವ್ಯೂ ಶೂಟ್ ಮಾಡ್ಕೊಂಡು ಹೋಗ್ಬಾ. ಸೊ ಏನು ಗೊತ್ತಿರ್ಲಿಲ್ಲ, ಕ್ಯಾಮ್ರಾ ಹೋಗೇಲ್ಲ. ಹುಡುಗರು ಇರ್ತಾರೆ, ಹೋಗು, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ವಲ್ಲ, ನನಗೆ ಕೆಲಸ ಗೊತ್ತಿಲ್ಲ ಅಂತ. ಸೊ ಹಂಗೆ ಹೋಗಿ ಶೂಟಿಂಗ್. ಯಾಕಂದ್ರೆ ಎಡಿಟಿಂಗ್ ಮಾಡೋವಾಗ ಫ್ರೇಮ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ವಾಯ್ಸ್ ಓವರ್ ರೆಕಾರ್ಡ್ ಮಾಡಿರೋದ್ರಿಂದ ವಾಯ್ಸ್ ಏನ್ ಲೆವೆಲ್ ಅಲ್ಲಿ ಇರಬೇಕು ಅಂತ ಗೊತ್ತಿಲ್ಲ. ಇಂಟರ್ವ್ಯೂ ಶೂಟ್, ಸೊ ಸಿಂಪಲ್ ಶೂಟ್. ಬಟ್ ನನಗದು ಹೊಸ್ತು ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಚೆನ್ನಾಗೇ ಮಾಡಿದ್ದೆ, ನಾಳೆ ನೀನ್ ಶೂಟಿಂಗ್ ಹೋಗು. ಸೊ ಹಾಗೆ ಮತ್ತೆ ಅಂದ್ರೆ ಕ್ಯಾಮ್ರಾ ಕಡೆ ಬಂದಿದ್ದು, ಎಡಿಟಿಂಗ್ ಮಾಡ್ತಾ ಕ್ಯಾಮ್ರಾ ಕಡೆ. ಸೊ ಹಾಗೆ ಅಂದ್ರೆ ಆಪರ್ಚುನಿಟಿ ಬಂದಾಗ ನಾವು ಗ್ರ್ಯಾಬ್ ಮಾಡ್ಬೇಕು ಅಂತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಾನು ಅಲ್ಲೇ ಇದ್ದಾಗ ಒಂದು ದಿನ ಇಡೀ ಬೆಂಗಳೂರು ಹೆಲಿಕಾಪ್ಟರ್ ಅಲ್ಲಿ ಶೂಟ್ ಮಾಡೋ ಒಂದು ಅಂದ್ರೆ ಪ್ರಾಜೆಕ್ಟ್ ಇತ್ತು. ಗವರ್ಮೆಂಟ್ ಪ್ರಾಜೆಕ್ಟ್ ಒಂದು IT.com ಅಂತ ಇವೆಂಟ್ ನಡೆಯೋದು ಬೆಂಗಳೂರಲ್ಲಿ. ಸೊ ಆ ಪ್ರಾಜೆಕ್ಟ್ಗೆ ಪಾರ್ಟ್ ಆಫ್ ದಟ್ ಪ್ರಾಜೆಕ್ಟ್ ಬೆಂಗಳೂರಿನ ಮೇಲಿಂದ ಫಸ್ಟ್ ಅಂದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸೋದಕ್ಕೆ ಹೆಲಿಕಾಪ್ಟರ್ ಶೂಟ್. ಸೊ ಫಸ್ಟ್ ಟೈಮ್ ನಾನು ನಮ್ಮ ಬಾಸ್ ಹೋಗಿ ಯಾವ್ದೋ ಕಾರಣಾಂತರದಿಂದ ಅವ್ರು ಹೋಗ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಹೋಗುವ ಶೂಟ್ ಮಾಡ್ಕೊಂಡು ಬಾ ಅಂತ. ನಾನ್ ಲೈಫಲ್ಲೇ ಏರ್ಪೋರ್ಟ್ ಹೋಗೋದವನಲ್ಲ. ಫಸ್ಟ್ ಹತ್ತಿದ್ದೆ ಹೆಲಿಕಾಪ್ಟರ್, ಪೈಲಟ್ ಡೋರ್ ತೆಗಿಲ್ಲ, ಡೋರ್ ಯು ವಾಂಟ್ ಮೀ ಟು ರಿಮೂವ್ ದ ಡೋರ್ಸ್ ಅಂತ ತೆಗಿರಿ. ನನಗೇನು ಗೊತ್ತಿಲ್ಲ. 4 ಡೋರ್ ತೆಗೆದು ಒಂಥರ ಸೆಮಿ ನೇಕೆಡ್ ಹೆಲಿಕಾಪ್ಟರ್ ಹಂಗಾಯ್ತು. ಸೊ ಅದ್ರಲ್ಲಿ ಅಂದ್ರೆ ವಿ ಡೋಂಟ್ ವರಿ, ನೀವು ಸ್ಟ್ರಾಪ್ ಮಾಡ್ತೀವಿ ಅದು ಇದು ಅಂತ. ಈಚೆ ಕೂತ್ ಕ್ಯಾಮ್ರಾ ಹಿಡಿದವನು ಅಷ್ಟೇ. ನನ್ಗೆ ಭಯ ಅನ್ನೋದು ಇರಲಿಲ್ಲ. ಫಸ್ಟ್ ಆಫ್ ಆಲ್ ನನ್ ಟಾಸ್ಕ್ ಏನು, ಫ್ರೇಮ್ ಅವಾಗ ಕ್ಯಾಮ್ರಾದಲ್ಲಿ ಯಾವುದೇ ತರದ ಸ್ಟೆಬಿಲೈಸಿಂಗ್ ಎಕ್ವಿಪ್ಮೆಂಟ್ ಇಲ್ಲ. ಈಗೆಲ್ಲ ಸ್ಟೆಡಿ ಕ್ಯಾಮ್ ಎತ್ಕೊಂಡು ಸ್ಟೆಡಿ ಕ್ಯಾಮ್ ಫಿಟ್ ಆಗಲ್ಲ. ಅಂದ್ರೆ ಸ್ಟೆಡಿ ಕ್ಯಾಮ್ ಫಂಕ್ಷನ್ ಆಗೋದು ಹಿಂಗೆ. ಕರೆಕ್ಟ್. ನಾವು ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಟಾಪ್ ಡೌನ್. ಸೊ ಕೈಯಲ್ಲೇ ಹ್ಯಾಂಡ್ ಹೆಲ್ಡೇ ಮಾಡ್ಬೇಕು. ಸೊ ನನ್ ಟೆನ್ಷನ್ ಏನಂದ್ರೆ ಸ್ಟೆಡಿ ಇರ್ಬೇಕು ಫ್ರೇಮ್, ಕರೆಕ್ಟ್ ಫ್ರೇಮ್ ಇರಬೇಕು, ಸ್ಟೆಡಿ ಇರಬೇಕು. ಸೊ ಅಷ್ಟೇ. ಹಂಗೆ ಹೈಟ್ ಮೇಲೆ ಹೋಗ್ತೀನಿ, ಬಿದೋಗ್ತೀನಿ, ಅದು ಇದು ಏನು ಭಯ ಇಲ್ಲ. 1 hour ಶೂಟ್ ಮಾಡಿದ್ರೆ ಅವಾಗ ½ an hour ಟೇಪ್, ಅದು ½ an hour ಒಂದ್ಸರಿ ಚೇಂಜ್ ಮಾಡ್ಬೇಕು ಟೇಪ್ನ. ಸೊ 1 hour ಶೂಟ್ ಮಾಡ್ಕೊಂಡು ಬಂದು ಫುಟೇಜ್ ನೋಡೋವರೆಗೂ ಭಯ. ಎಡಿಟ್ ಆದ್ಮೇಲೆ ಹಬ್ಬಾ ಸದ್ಯ ಚೆನ್ನಾಗ್ ಬಂದಿದೆ ಅಂತ. ಸೊ ಅದಾದ್ಮೇಲೆ ಏನಾಯ್ತು, ಹೆಲಿಕಾಪ್ಟರ್ ಶೂಟ್ ಅಂದ್ರೆ ಶ್ರೀ ಅನ್ನೋ ತರ ಆಗೋಯ್ತು. ಫುಲ್ ಫಿಕ್ಸ್ ಅಂದ್ರೆ ಅದೇ ಸ್ಪ್ರೆಡ್ ಆಗ್ಬಿಡುತ್ತೆ. ಅವಾಗ ವೈರಲ್ ಅಂತಲ್ಲ, ಫಸ್ಟ್ ನಿಮ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಲಿಕಾಪ್ಟರ್ ಬುಕ್ ಮಾಡೋದ ಹೆಂಗ ಅಂತ. ಆಕ್ಚುಲಿ ಟು ಬಿ ಫ್ರಾಂಕ್ ಆಗಿದೆ. ಯಾಕಂದ್ರೆ ನಾವು ಅದನ್ನ ಯೋಚನೆ ಮಾಡಿ ಅದು ಬುಕ್ ಮಾಡ್ಕೊಂಡು ನಿಮ್ಗೆ ಮಾಡ್ತಿರಲ್ಲ. ಫಸ್ಟ್ ಗುರು ಹಿಂಗಿದೆ ಕರ್ಕೊಂಬರ್ಲ. ಈಗಲೂ ಹೆಲಿಕಾಪ್ಟರ್ಸ್ ಯೂಸ್ ಮಾಡ್ತೀವಿ, ಆದ್ರೆ ಆಸ್ ಅ ಪ್ರಾಪ್ ಯೂಸ್ ಮಾಡ್ತೀವಿ.
ಹೀರೋ ಹತ್ತೋದು ಇಳಿಯೋದು, ವಿಲನ್ ಹತ್ತೋದು ಇಳಿಯೋದು ಅಂತ ಶಾರ್ಟ್ಸ್ಗೆ ಈಗಲೂ ಹೆಲಿಕಾಪ್ಟರ್ ಯೂಸ್ ಮಾಡ್ತೀನಿ. ಎಲ್ಲೆಲ್ಲಿಂದನೂ ಫೋನ್ ಬರುತ್ತೆ ನನಗೆ. ತೆಲುಗು ಸಿನಿಮಾ ಮಾಡಿದೀನಿ, ತಮಿಳ್ ಸಿನಿಮಾ ಮಾಡಿದೀನಿ, ಹಿಂದಿ ಸಿನಿಮಾ ಮಾಡಿದೀನಿ. ಅಂದ್ರೆ ಕೆಲವು ಸರಿ ಶೂಟಿಂಗ್ ಮಾಡ್ಲಿಲ್ಲ ಅಂದ್ರು ಐ ವಿಲ್ ಪ್ರೊವೈಡ್ ದಮ್ ದ ಸರ್ವಿಸ್. ಹೆಲಿಕಾಪ್ಟರ್ ಇಟ್ಕೊಂಡು ಶಾರ್ಟ್ ತೆಗಿಲಿಕ್ಕೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ನಾನು ಈಗಲೂ ಮಾಡ್ತಿದ್ದೀನಿ. ಸೊ ಈಗಲೂ ಫೋನ್ಗಳು ಬರುತ್ತಲ್ಲ ನಮಗೆ ಹೆಲಿಕಾಪ್ಟರ್ ಶಾರ್ಟ್ಸ್, ಹೆಲಿಕಾಪ್ಟರ್ ಇಟ್ಕೊಂಡು ಶಾರ್ಟ್ ತೆಗಿಬೇಕು, ಈ ಒಂದು ಪೀರಿಯಡ್ ಅಲ್ಲಿ ಒಂದು 10 days ಅಲ್ಲಿ ಯಾವ್ದಾದ್ರು ಡೇಟ್ ಹೇಳಿ. ಸೊ ಅದಿದೆ ಸದ್ಯ. ಬಟ್ ಡ್ರೋನ್ಸ್ ಬಂದ್ಮೇಲೆ ಎಲ್ಲ ಸ್ವಲ್ಪ ಇಟ್ಸ್ ಅ ಟಾಯ್. ಯಾವುದು ನಿಜ ನಿಜ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.